ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಇದು ಹಾಸ್ಪಿಟ್ಲಲ್ಲಿ ಬ್ಲಾಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ನನಗೆ 3 ದಿವಸದಿಂದ ಬಿಟ್ಟು ಜ್ವರ ಬರೋದು, ಶೀತ ಮತ್ತು ಮೈಕೈ ನೋವು, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇತ್ತು. ಹಂಗಾಗಿ 3 ದಿವಸದಿಂದ ಮಾತ್ರೆ ನುಂಗಿ ಮನೇಲೇ ಇರೋಣ ಅಂತ ಆರಾಮಾಗಿದ್ದೆ. ಅದು ನೋಡಿದರೆ ನೈಟ್ ಫೀವರ್ ತುಂಬ ಜಾಸ್ತಿ ಆಯಿತು ಅಂತ ನಾನು ಲಾಸ್ಟ್ ಹೊತ್ತಾಗ ಫೈನಲ್ ಬರೋಣ ಆಸ್ಪತ್ರೆಗೆ ಅಂದ್ಬಿಟ್ಟು ಗ್ಯಾಸ್ ಲೈಫ್ ಆಸ್ಪತ್ರೆಗೆ ಬಂದೆ. ಗ್ಯಾಸ್ ಲೈಫ್ ಆಸ್ಪತ್ರೆಗೆ ಬಂದಾದಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ತೊಗೊಂಡ್ರು. ಬ್ಲಡ್ ಟೆಸ್ಟ್ ತೊಗೊಂಡು ಈಗ ಸದ್ಯಕ್ಕೆ ಡ್ರಿಪ್ಸ್ ಹಾಕಿದ್ದಾರೆ ಮತ್ತು ಒಂದು 3-4 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಪಾಸಿಟಿವ್ ಅಂತ ಹೇಳಿದ್ದಾರೆ. ಹಂಗಂದರೆ ಒಂದು ಲೈಟಾಗಿ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅಷ್ಟೇನು ಭಯ ಪಡೋ ಅಂಥದ್ದು ಏನಿಲ್ಲ ಅಂತ ಹೇಳಿದ್ದಾರೆ. 2 ಡೇಸ್ಗೆ ನಾನು ಮೆಡಿಷನ್ ಕೊಟ್ಟಿರ್ತೀನಿ. ಮೆಡಿಷನ್ ಕಂಟಿನ್ಯೂಸ್ ಆಗಿ 2 ಡೇಸ್ ತೊಗೊಳ್ಳಿ. ಆಮೇಲೆ ಬಂದು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿ, ಆಗ ಗೊತ್ತಾಗುತ್ತೆ ಮತ್ತೆ ಇದೆಯಾ ಡ್ಯಾಂಗೋ ಫೀವರ್ ಇದೆಯೋ ಇಲ್ವೋ ಅಂತ ಮತ್ತೆ ರಿಪಿಟೇಷನ್ ಗೊತ್ತಾಗುತ್ತೆ. ಗೈಸ್, ಅವರು ಮಾತ್ರೆ ತಗೊತಿದ್ದಾರೆ. ಮಾತ್ರೆ ಬರ್ತಿದ್ದಾರಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಾ ಗೈಸ್? 12:30, 12 ಗಂಟೆ 12, 10, 12, 20. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗಾಡಿ ನೀರು ತಗೊಂಡು ಹೋಗ್ಬೇಕಾರೆ ಗೈಸ್, ಈಗ ತಾನೇ ಮನೆಗೆ ಬಂದೆ. ಟೈಮ್ ಓವರ್ ಆಗಿದೆ. ಡ್ರಿಪ್ಸ್ ಹಿಂಗೆ ಇದೆ, ಹಿಂಗೆ ಆಡ್ಸೋಕ್ಕಾಗ್ತಿಲ್ಲ, ತುಂಬ ನೋವಿದೆ. ನಾನು ಹೋಗಿದ್ದು ಗ್ಯಾಸ್ ಲೈಫ್ ಅಲ್ಲ, ಸಾರಿ, ಇದೇನಿದು, ಗ್ಯಾಸ್ ಲೈಫ್ ಹಾಸ್ಪಿಟಲ್ ಕರೀತಾ ಇದೆ. ನೋಡಿ, ಗ್ಯಾಸ್ ಲೈಫ್ ಅದು ಉಲ್ಟಾ ಕಾಣಿಸ್ತಿದೆ. ಗ್ಯಾಸ್ ಲೈಫ್ ಹಾಸ್ಪಿಟಲಿಗೆ ನನಗೆ ಸತತವಾಗಿ 3 ದಿವಸ ಬಿಟ್ಟು ಜ್ವರ ಬರೋದು, ಮೈಕೈ ನೋವು, ಕಫ, ಕೆಮ್ಮು, ಉಗುಳು ನುಂಗೋಕ್ಕಾಗ್ತಾಯಿಲ್ಲ, ಸಖತ್ ಪ್ರಾಬ್ಲಮ್ ಇತ್ತು. ತೋರಿಸ್ಕೊಂಬಂದ್ಬಿಡೋಣ ಅಂತ ಗ್ಯಾಸ್ ಲೈಫಿಗೆ ಹೋಗಿದ್ದೆ. ಅದೇ ಪಾಸಿಟಿವ್ ಇದೆ, ಈಗ ಸ್ಟಾರ್ಟ್ ಆಗಿದೆ ಪಾಸಿಟಿವ್ ಅಂತ ಹೇಳಿದ್ದಾರೆ. 2 ಡೇಸ್ ಆದಮೇಲೆ ಮತ್ತೆ ಬಂದು ಬ್ಲಡ್ ಚೆಕಪ್ ಮಾಡಿಸಿ ಅಂತ ಹೇಳಿದ್ದಾರೆ. ಈಗ ಮೆಡಿಷನ್ ಕೊಟ್ಟಿದ್ದಾರೆ. ಈಗ ಮೆಡಿಷನ್ನ 2 ಡೇಸ್ ಆರ್ 3 ಡೇಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಬರೀ ಆ ಮೆಡಿಷನ್, ಬರೀ ಬ್ಲಡ್ ಟೆಸ್ಟು, ಈ ಫೈಲು ಇದಕ್ಕೇ 3000. ಈ ಮೆಡಿಷನಿಗೆ ಮಾತ್ರೆಗೇ 600 ರೂಪಾಯಿ. ಯಪ್ಪ, ನಾನು ಏನು ಸಜೆಷನ್ ಮಾಡ್ತೀನಿ ಅಂದರೆ, ಎಲ್ತ್ ಒಂದು ಸ್ವಲ್ಪ ಏನಾರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಜ್ವರ ಬರ್ತಿದೆ, ನಿಮಗೆ ಶೀತ ಸ್ಟಾರ್ಟ್ ಆಗಿದೆ, ಕೆಮ್ಮು ಸ್ಟಾರ್ಟ್ ಆಗಿದೆ ಅಂದಾಗಲೇ ಹೋಗಿ ತೋರಿಸ್ಕೊಂಬಿಡಿ. ಇದೇನೂ ತಲೆನೋವು ಇರಲ್ಲ. ನೀವು ಎಷ್ಟು ಡ್ಯೂ ಮಾಡ್ತೀರಾ ಅಷ್ಟೇ ಲಾಸ್ಟಿಗೆ ಪೆಟ್ಟು ಮೇಲೆ ಪೆಟ್ಟು ಬೀಳುತ್ತೆ. ಹೇಳ್ಬೇಕು ಅಂದರೆ ಅಡ್ಮೆಂಟ್ ಆಗಿ ಅಂತ ಫಸ್ಟ್ ಒಂದು ಡಾಕ್ಟರ್ ಸಜೆಸ್ಟ್ ಮಾಡಿದರು. ಆಮೇಲೆ ಇನ್ನೊಬ್ರು ಏನಂದರು, ಬೇಡಮ್ಮ ಅಡ್ಮೆಂಟ್ ಏನು ಬೇಡ, ಈಗ ಏನು ಮೆಡಿಷನ್ ಕೊಟ್ಟಿದ್ದೀನಿ ಅದನ್ನು ತೊಗೊಳ್ಳಿ, ಅದು ತೊಗೊಂಡಾದ್ಮೇಲೆ ಒಂದು 3 ಡೇಸ್ ಆದ್ಮೇಲೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿ ಆಗ ಗೊತ್ತಾಗುತ್ತೆ ಏನು ಅಂತ ಅಂದರು. ಈಗ ಸದ್ಯಕ್ಕೆ ಟ್ರಿಪ್ಸ್ ಹಾಕ್ಸ್ಕೊಂಡು 1-2 3 ಮನೆಗೆ ಬಂದಿದ್ದೀನಿ. ಗೊತ್ತಾಗುತ್ತೆ ಹೆಂಗೆ 2 ದಿವಸದಲ್ಲಿ ಬಾಡಿ ಪೇನ್ ಇರುತ್ತೆ. 1 ವೀಕ್ ಅಂತ ಹೇಳಿದ್ದಾರೆ. 1 ವೀಕ್ ಕಂಪಲ್ಸರಿ ಬಾಡಿ ಪೇನ್ ಇದ್ದೇ ಇರುತ್ತೆ. ಜ್ವರ ಬಿಟ್ಟು ಮತ್ತೇನಾದ್ರು ಜ್ವರ ಬಂದರೆ ಒಂದು ಸತಿ ಬಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಇಷ್ಟೇ ಇವತ್ತಿನ ಬ್ಲಾಗು. ಒಟ್ಟಿನಲ್ಲಿ ಪ್ರತಿಯೊಬ್ಬರು ದಯವಿಟ್ಟು ಜೋಪಾನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಒಂದು ಸ್ವಲ್ಪ ಕೆಮ್ಮು, ಶೀತ, ಜ್ವರ ಏನಾದ್ರು ಕಾಣಿಸ್ಕೊಂಡ್ರೆ ದಯವಿಟ್ಟು ಹೋಗಿ ಶಾಪ್ಗೆ ತೋರಿಸ್ಕೊಂಬಿಡಿ. ಸುಮ್ಮನೆ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಬಿಡಿ. ನಾನು ಇಲ್ಲ ಅಂದ್ಕೊಂಡು 3 ದಿವಸ ಮಾಡ್ಕೊಂಡು 4ನೇ ದಿವಸಕ್ಕೆ ಹೋಗ್ಬಿಟ್ಟು ಹಿಂಗೆ ಡ್ರಿಪ್ಸ್ ಹಾಕ್ಸ್ಕೊಬಂದಲ್ಲ, ಹಿಂಗಾಗುತ್ತೆ. ಈ ಬ್ಲಾಗ್ ಇಷ್ಟ ಆಗಿದ್ದರೆ, ಏನು ಇಷ್ಟ ಆಗುತ್ತೆ, ಹುಷಾರಿಲ್ಲದೆ ಬ್ಲಾಗ್ ಇದು. ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಬಾಯ್ ಗಾಯ್ಸ್, ಜೋಪಾನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೇಕ್ ಕೇರ್ ಟು ಆಲ್.